ಎಲ್ರಿಗೂ ನಮಸ್ತೆ, ನಾನು ಮಧುರಾ. ಇವತ್ತು ಈ ವಿಡಿಯೋದಲ್ಲಿ 7 ತುಂಬ ಸುಲಭವಾಗಿ ಬೆಳೆಸುವಂತಹ ಸೊಪ್ಪು ತರಕಾರಿಗಳು ಯಾವುದು ಅನ್ನೋದನ್ನು ನೋಡುವ. ಮೊದಲಿಗೆ ಪುದೀನ. ನೀವು ಎಷ್ಟೇ ಸಣ್ಣ ಪಾಟಿಂದ ಹಿಡಿದು ದೊಡ್ಡ ಪಾಟ್ನವರೆಗೂ ತುಂಬ ಚೆನ್ನಾಗಿ ಬೆಳೆಯುವಂತಹ ಸೊಪ್ಪು ತರಕಾರಿಗಳಲ್ಲಿ ಈ ಪುದೀನ ಕೂಡ ಒಂದು. ಎರಡನೇದು ದೊಡ್ಡ ಪತ್ರೆ ಅಥವಾ ನಾವಿದಕ್ಕೆ ಸಾಂಬ್ರಾಣಿ ಹೇಳ್ತೇವೆ. ನೀವು ಪಾಟಲ್ಲಿರಬಹುದು, ನೆಲದಲ್ಲಿರಬಹುದು, ತುಂಬ ಚೆನ್ನಾಗಿ ಬರ್ತದೆ. ಎಲ್ಲ ಕಾಲದಲ್ಲೂ ಕೂಡ ಅಷ್ಟೇ. ಹಾಗೆ ಕೀಟಗಳ ಬಾಧೆ ಕೂಡ ಇದಕ್ಕೆ ತುಂಬ ಕಡಿಮೆ ಇರುವ ಕಾರಣ ನೋಡಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಎಲೆಗಳು ನಮಗೆ ಬೆಳೆಸಬಹುದು ಮನೆಯಲ್ಲೇ. ಬಗೆ ಬಗೆಯ ಅಡುಗೆಗಳಲ್ಲಿ ಈ ಸಾಂಬ್ರಾಣಿ ಅಥವಾ ದೊಡ್ಡ ಪತ್ರೆ ಸೊಪ್ಪುಗಳನ್ನು ನಾವು ಉಪಯೋಗಿಸಬಹುದು. ಹಾಗೆ ಇದು ಒಂದು ಔಷಧೀಯ ಸಸ್ಯ ಕೂಡ ಆಗಿರ್ತದೆ. ಹಾಗೆ ನೆಕ್ಸ್ಟ್ ನೋಡಿ, ನಾವಿದಕ್ಕೆ ಒಂದೆಲಗ ಅಂತ ಹೇಳ್ತೇವೆ. ಈ ಒಂದೆಲಗ ಸಸಿ ತುಂಬ ಚೆನ್ನಾಗಿ ಬೆಳೀತದೆ. ಹಾಗೆ ಇದು ಕಾಡು ಗಿಡದ ಹಾಗೆ ಬೆಳೆದು ಬಿಡ್ತದೆ. ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು ಸ್ವಲ್ಪ ದೊಡ್ಡ ಎಲೆಯ ಒಂದೆಲಗ. ಇದಕ್ಕಿಂತ ಇನ್ನೂ ಚಿಕ್ಕ ಎಲೆಯ ಕಾಡು ವೆರೈಟಿ ಕೂಡ ಒಂದೆಲಗ ನಮಗೆ ಸಿಗ್ತದೆ. ಇದರಿಂದ ಕೂಡ ನಾವು ತಂಬುಳಿ ಎಲ್ಲ ಮಾಡಿ ಊಟ ಮಾಡ್ತಾ ಇರ್ಬೋದು. ತುಂಬ ದೇಹಕ್ಕೆ ಕೂಡ ಒಳ್ಳೆಯದು. ಹಾಗೆ ಬೆಳೆಸಲಿಕ್ಕೆ ತುಂಬ ಸುಲಭ. ನೀವು ಬಾಲ್ಕನಿಯಿಂದ ಹಿಡಿದು ನೆಲದಲ್ಲಿ ಬೆಳೆಸುವವರೆಗೆ ತುಂಬ ಚೆನ್ನಾಗಿ ಬೆಳೆಯುವಂತಹ ಈ ಸೊಪ್ಪು ನಮಗೆ ಯಾವುದೇ ಗೊಬ್ಬರ ಇಲ್ಲದೆ ನಮಗೆ ಬೆಳೆಸಲಿಕ್ಕಾಗ್ತದೆ. ಇನ್ನು ಮುಂದಿನ ಸೊಪ್ಪು ತರಕಾರಿ ಕೂಡ ಅಷ್ಟೇ, ತುಂಬ ಸುಲಭವಾಗಿ ಬೆಳೆಸುವಂತಹ ನೆಲಬಸಳೆ. ಇದನ್ನು ನಾನು ಪಾಟ್ನಲ್ಲಿ ಬೆಳೆಸಿದ್ದೇನೆ ಅಥವಾ ದೊಡ್ಡ ಟಬ್ನಲ್ಲಿ ಕೂಡ ಬೆಳೆಸ್ತಾ ಇರ್ತೇನೆ, ಅಥವಾ ನೆಲದಲ್ಲಿ ಕೂಡ ಬೆಳೆಸ್ಬೋದು. ಕಾಡು ಗಿಡದ ರೀತಿ ಬೆಳೆಯುವಂತಹ ಸೊಪ್ಪು ತರಕಾರಿಯಲ್ಲಿ ಇದು ಕೂಡ ಒಂದು. ಇದಕ್ಕೆ ಯಾವ ಕೆಮಿಕಲ್ ಕೂಡ ನಾವು ಬಳಸಲೇಬೇಕಾಗಿಲ್ಲ, ಗೊಬ್ಬರ ಕೂಡ ಬೇಡ. ನೆಕ್ಸ್ಟ್ ನೋಡಿ, ನೀವು ನೋಡಿದ ಕೂಡಲೇ ಗೊತ್ತಿರ್ಬೋದು, ಇದು ನನ್ನ ಫೇವ್ರೆಟ್ ಸೊಪ್ಪು ಬಸಳೆ ಸೊಪ್ಪು. ಕರಾವಳಿ ಭಾಗದಲ್ಲಿ ತುಂಬ ಜಾಸ್ತಿ, ಪ್ರತಿ ಮನೆಯಲ್ಲಿ ಕೂಡ ಇದು ಬೆಳೆಸ್ತಾನೆ ಇರ್ತಾರೆ. ಹೀಗೆ ನೆಲದಲ್ಲಿ ಹರಿದಾಡಿಕೊಂಡು ಹೋಗುವಾಗ ಬೆಳೆಸ್ಬೋದು, ಅಥವಾ ಚಪ್ಪರದವನ್ನು ಮಾಡಿ ಕೂಡ ಇದನ್ನು ಬೆಳೆಸ್ತಾ ಇರ್ಬೋದು. ಮುಂದಿನದ್ದು ಹರಿವೆ. ಬಗೆ ಬಗೆಯ ಹರಿವೆ ಜಾತಿಗಳು ನಮ್ಮ ಪ್ರದೇಶದಲ್ಲಿ ಮಂಗಳೂರು ಕಡೆ ಕಾಣಲಿಕ್ಕೆ ಸಿಗ್ತದೆ. ಅದು ಕೆಂಪು ದಂಟಿದಿರ್ಬೋದು, ಕೆಂಪು ಎಲೆ ಇದ್ದು ಮಾತ್ರ ಇರ್ಬೋದು, ಹಸಿರು ಬಣ್ಣದ್ದಿರ್ಬೋದು, ಎಲ್ಲವೂ ಕೂಡ ಬಗೆ ಬಗೆಯ ಅಡುಗೆಗಳಲ್ಲಿ ಉಪಯೋಗಿಸುವಂತಹ ಹರಿವೆ ಸೊಪ್ಪುಗಳು. ಪಾಟ್ನಲ್ಲಿ ಕೂಡ ನಾವು ಬೆಳೆಸ್ಬೋದು. ಹಾಗೆ ಪಾಲಕ್, ಇದು ತುಂಬ ಫೇಮಸ್ ಸೊಪ್ಪು ತರಕಾರಿ ಅಂತ ಹೇಳ್ಬೋದು. ಸ್ವಲ್ಪ ಹುಳದ ಉಪದ್ರ ಇದಕ್ಕೆ ಜಾಸ್ತಿ ಕಂಡು ಬರ್ತದೆ ನನ್ನ ಗಾರ್ಡನ್ನಲ್ಲಿ ಕೂಡ. ಆದರೂ ಕೂಡ ನಾವು ಬೆಳೆಸ್ಬೋದು, ಅಷ್ಟೇನು ಕಷ್ಟ ಅಂತ ಅನಿಸೋದಿಲ್ಲ. ಯಾವುದಾದ್ರೂ ಕೀಟನಾಶಕವನ್ನು, ಆರ್ಗ್ಯಾನಿಕ್ ಆಗಿರುವಂಥ ಕೀಟನಾಶಕ ಬಳಸಿ. ಅಗಲವಾದ ಟಬ್ನಲ್ಲಿ, ನೆಲದಲ್ಲಿ ಅಥವಾ ಈ ರೀತಿಯಾಗಿ ಸಣ್ಣ ಪಾಟ್ನಲ್ಲಿ ಒಂದೊಂದು ಗಿಡ ನೆಟ್ಟು ಕೂಡ ಬೆಳೆಸ್ಬೋದು. ನಾವು ಅಂಗಡಿಯಿಂದ ತಂದಂತಹ ಪಾಲಕ್ನ ತುಂಡುಗಳನ್ನು ಕೂಡ ಉಪಯೋಗಿಸ್ಬೋದು. ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.